ಅಯ್ಯಯ್ಯೋ, ಬೋರ್ ಆಗ್ತಿದ್ದೀನಿ, ಎಂಟರ್ಟೈನ್ಮೆಂಟ್ ಬೇಕು, ತಿಳಿತಾ? ಹೇ ಹೇ, ವಾವ್, ಇವತ್ತಂತೂ ಹಾಲಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಸಿಕ್ತು. ಹೈ ಐ ಮಜಾ ಬಂತಲ್ಲ? ಈಗ ತಿಳಿದಿರಬೇಕು ನನಗೆ ಮೆಣಸು ತಿನ್ಸಿದಾಗ ಏನಾಗುತ್ತೆ ಅಂತ. ಈಗ ಫ್ಯಾಕ್ಟರಿಯ ಚಿಮ್ನಿಯಂತೆ ಹೊಗೆ ಉಗುಳಿಸ್ಕೊಂಡು ತಿರುಗಾಡಿ. ಅಯ್ಯಯ್ಯೋ, ಭಿಕ್ಷಾನ್ ದೇಹಿ, ಭಿಕ್ಷಾನ್ ದೇಹಿ. ಇಲ್ಲಿಂದ ಹೋಗಿ ಬಾಬಾ, ಇಲ್ಲಿ ಇಲ್ಲಾಂದ್ರೆ ನಮ್ಮ ಆರೋಗ್ಯ ಸರಿ ಇಲ್ಲ. ನಾನು ಜಾದೂಗರ್ ಬಾಬಾ ಇದ್ದೀನಿ, ಬಿಕಾರಿ ಅಲ್ಲ, ಗೊತ್ತಾಯ್ತಾ? ನನಗೇನಾದ್ರೂ ಕೋಪ ಬಂದ್ರೆ ನಾನು ನಿನ್ಗೆ ಜಾದೂವಿನಿಂದ ನಷ್ಟ ಮಾಡ್ತೇನೆ. ನಾನು ನಾಷ್ಟ ಮಾಡಿದೆ, ನಿಮ್ಮ ಧಮಕಿ ಅಗತ್ಯ ಇಲ್ಲ ನಮ್ಗೆ, ಹೋಗಿ ಇಲ್ಲಿಂದ. ನನ್ನಂತ ಮಹಾನ್ ಜಾದೂಗಾರನಿಗೆ ತಮಾಷೆ ಮಾಡ್ತೀಯ ನೀನು? ಇಷ್ಟರವರೆಗೆ ನಾನು ತಮಾಷೆ ಮಾಡಿಲ್ಲ. ಒಂದ್ ವೇಳೆ ನನಗೆ ಸಿಟ್ಟು ಬಂದ್ರೆ ಮತ್ತೆ ಸರಿಯಾಗಿರಲ್ಲ. ಕೋಪ ತರಿಸ್ಬೇಡ, ನಿನಗ್ ಗೊತ್ತಿಲ್ಲ ನಾನು ಯಾರು ಅಂತ. ಕೇಳಿ ಡೋಂಗಿ ದಾದ, ನಿಮ್ಮಂತ ಎಷ್ಟು ಜನ ಡೋಂಗಿ ದಾದನವರು ಇಲ್ಲಿ ಬರ್ತಾ ಇರ್ತಾರೆ ಗೊತ್ತಾ? ಎಲ್ಲರೂ ಇದನ್ನೇ ಹೇಳ್ತಾರೆ, ಆದ್ರೆ ನಿಮಗೆ ಗೊತ್ತಿಲ್ಲ ನಾನು ಯಾರು ಅಂತ. ಎಲ್ಲರೂ ಹೆದರ್ತಾರೆ ನನ್ನಿಂದ. ಏನು ಬೆಕ್ಕೆ, ನಿನಗ್ ನೀನು ಸಿಂಹ ಅನ್ಕೊಂಡಿದ್ಯೇನೋ? ಸಿಂಹ? ಹಾ, ನಾನು ಸಿಂಹ ಸಿಂಹ. ಹಾಗಾದ್ರೆ ಸರಿ, ಈಗ ನೋಡು ನನ್ನ ಜಾದು. ಇವತ್ತಿನಿಂದ ನೀನು ಸಿಂಹದ ಹಾಗೆ ವರ್ತಿಸ್ತೀಯ. ಈಗ ನಿನಗೆ ಗೊತ್ತಾಗುತ್ತೆ ಬೆಕ್ಕು ಸಿಂಹ ಆಗ್ಬೇಕು ಅಂತ ಹೇಳಿ ಬಯಸಿದ್ರೆ ಏನಾಗುತ್ತೆ ಅಂತ ಹೇಳಿ. ಅರೆ ಬೇಡ, ನಿಲ್ಲಿ ಜಾದೂಗರ್ ಬಾಬಾ. ಓಂ ಬುಸು ಬುಸುಕ ಜಾದು ಜಾದುಕ ದಾರು ದೌರುಕ ಬುರು ಬುರುಕ ಬರ ಬರ ಅರೆ ಬರ. ನಿಲ್ಲಿ. ಉಯ್, ಇವನು ಬದಲಾಗ್ಲೇ ಇಲ್ಲ. ಬೆಕ್ಕು ಸಿಂಹಕ್ಕೆ ಬೀಜ ಎಸಿತ್ಯಾ? ಸಿಂಹ ತನಿಗೆ ತಾನೇ ಸಿಂಹ ಹೇಳ್ಕೊಳ್ತಿದ್ದ. ಅರೆ, ಈಗ ಅರ್ಥ ಆಯ್ತಾ ಕಾಡಿನ ರಾಜನ ಬಗ್ಗೆ ನಕ್ರೆ ಪರಿಸ್ಥಿತಿ ಏನಾಗತ್ತೆ ಅಂತ? ಅಲ್ಲಯ್ಯ, ಹುಚ್ಚಾಗಿದ್ಯಾ? ಜೋರ್ದಾರಿಗೆ ಯಾಕೆ ಹೊಡಿತಿದ್ದಿ? ಹುಚ್ಚಿಡ್ದಿರೋದು ನಿನಗೆ, ನೀನು ಸಿಂಹದ ಮೇಲೆ ಕೈ ಮಾಡಿಬಿಟ್ಟೆ. ನೋವಂತೆ. ಅಲ್ಲಯ್ಯ, ಈ ಹನಿಗೆ ಏನಾಗಿದೆ? ಅರೆ, ನಿಜಕ್ಕೂ ಜಾದೂ ಪರಿಣಾಮ ಬೀರತ್ತೆ ಅಂತ ಕಾಣುತ್ತೆ. ಇವನು ಒಬ್ಬ ಜಾದೂಗರ್ ಬಾಬಾನನ್ನ ಕೆಣಕಿದ. ಆ ಜಾದೂಗರ್ ಬಾಬಾ ಇವನ ಮೇಲೆ ಜಾದೂ ಮಾಡಿದಾನೆ. ನಮ್ಮನ್ನು ಕ್ಷಮಿಸಿ ಬಿಡಿ, ಕಾಡಿನ ರಾಜ ನಮ್ಮನ್ನು ಕ್ಷಮಿಸಿ ಬಿಡಿ. ನೀವು ಮನೇಲಿ ಏನ್ ಮಾಡ್ತಾ ಇದ್ದೀರಾ? ಕಾಡಿಗೆ ಹೋಗಿ ಅಲ್ವಾ? ಹಾ, ಈ ಮಾತು ಕೂಡ ಸರಿಯೇ. ಅರೆ, ನನ್ನನ್ನು ಬಿಟ್ಬಿಡಿ ಮಹಾರಾಜ್. ನಾನು ತೆಳ್ಳಗಿನ ಪೋಪಟ್, ನಾನು ಪಂಜರದಲ್ಲಿರ್ತೀನಿ, ತಿಳಿತಾ? ಬಿಟ್ಟುಬಿಡಿ ನನ್ನ. ಹೋಗು, ಬಿಟ್ಟು ಬಿಟ್ಟೆ. ನನ್ನ ಜಾಗ ಇಲ್ಲಿ ಅಲ್ಲ, ಕಾಡಿನಲ್ಲಿ. ಅಲ್ರೋ, ನೀವೆಲ್ಲ ಏನ್ ಮಾಡಿದ್ರಿ? ಅವನನ್ನ ಹುಲಿ ಅಂತ ತಿಳ್ಕೊಂಡಿದ್ದಾನೆ. ಯಾರಿಗಾದ್ರೂ ತಂಟೆ ಮಾಡ್ತಿದ್ರೆ ಸಾಕಿತ್ತು. ಹೌದ್ರೋ, ಕತ್ತೆ ಆದ್ರೂ ಸರಿ, ನಮ್ಮ ಗೆಳೆಯ ಅಲ್ವಾ? ಬನ್ನಿ ಇವನನ್ನ ಕಾಪಾಡೋಣ. ಹೇಳು ಹೇಳು, ನಾನು ಯಾರು? ಬೆಕ್ಕು. ನಾನ್ ನಿನಗೆ ಬೆಕ್ಕಾಗಿ ಕಾಣಿಸ್ತೀನಾ? ಸಿಂಹ ನಿನಗೆ ಬೆಕ್ಕು ಕಾಣಿಸ್ತದೆ. ಈಗ ಸರಿಯಾಗಿ ನೋಡಿ ಹೇಳು, ನಾನು ಯಾರು ಹೇಳು. ಸಿಂಹ. ಜೋರಾಗಿ ಹೇಳು. ಸಿಂಹ. ನಡಿ, ಈಗ ಓಡಿಲಿಂದ.
ಹೇಗಿದ್ದೀರಿ ಸಲಾಮ್ ಹೊಡಿಯಲ್ಲೋ ನನಗೆ. ಓಹೋ, ನಾಯಿ ಹಾಕೊಂಡು ಸಿಂಹದ ಮೇಲೆ ನಗ್ತೀರಾ? ಈಗ ಹೇಳ್ತೀನಿ. ಹೌದಾ, ನೀನು ಸಿಂಹನಾ? ಅಂದಾಗೆ ನೀನು ಸಿಂಹ ಅಂತ ಹೇಳಿದ್ ಯಾರು? ಸಿಂಹ ಅಂತ ಯಾರು ಹೇಳುವ ಅವಶ್ಯಕತೆ ಇಲ್ಲ, ಅವನು ಸಿಂಹ ಅಂತ ತಿಳಿತಾ? ಸರಿ, ಸಿಂಹ ಮಹಾರಾಜರ ನೀವು ಒಂದ್ಸರಿ ಗರ್ಜಿಸಿ ತೋರಿಸಿ. ನಾವಂತೂ ಹೆದರ್ಕೊಂಡ್ವಿ. ಬನ್ನಿ ಗೆಳೆಯರಿ, ಇವತ್ತು ನಾವು ಸಿಂಹದ ಆಟ ಆಡೋಣ. ಅರೆ ಇದೇನು? ಅರೆ ಇದೇನು ಮಾಡ್ತಾ ಇದೀರಿಯಾ? ಬಿಟ್ಟು ಬಿಡಿ ಅವನ್ನ, ಬಿಟ್ಟು ಬಿಡಿ. ಈ ಸಿಂಹ ನಮ್ಮನ್ನ ಎದುರಿಸ್ತಾ ಇತ್ತು. ನಾವು ಅನ್ಕೊಂಡ್ವಿ ನಾವು ಕೂಡ ಅದೇ ರೀತಿ ಎದುರಿಸೋಣ ಅಂತ. ಸರ್ ಬಿಟ್ಟು ಬಿಡಿ ಇವನ್ನ, ಇವನು ಹುಚ್ಚ. ನಾವು ಚಿಕಿತ್ಸೆ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಓಡಿಬಿಟ್ಟ. ನೀನು ಕೂಡ ನಮ್ಮ ವಂಶದವನು, ಹಾಗಾಗಿ ಬಿಡ್ತಾ ಇದ್ದೀನಿ. ಮುಂದಿನ ಸರ್ತಿ ಇವನು ಮತ್ತೆ ಸಿಂಹಗಿರಿ ತೋರಿಸಿದ್ರೆ ನಾವು ಇವನಿಗೆ ಬೆಕ್ಕಾಗಿರಕ್ಕೂ ಬಿಡೋದಿಲ್ಲ. ಅಲ್ರೋ, ಇವನು ಪರಿಸ್ಥಿತಿ ಬಹಳ ಕೆಟ್ಟೋಗಿದೆ. ಈ ರೀತಿ ಜನರಿಗೆ ತಂಟೆ ಮಾಡ್ತಾ ಇದ್ರೆ ಹಾಸ್ಪಿಟಲ್ ಅಲ್ಲಿ ಭರ್ತಿ ಮಾಡ್ಬೇಕಾಗುತ್ತೆ ಕಣೋ. ಇವನನ್ನು ಜಾದುಗಾರನ ಜಾದುನಿಂದ ಮುಕ್ತಗೊಳಿಸ್ಬೇಕು. ಹೌದು, ಆದ್ರೆ ಆ ಜಾದುಗಾರ ಎಲ್ಲಿ ಸಿಗ್ತಾನೆ? ನಾನ್ ಕೇಳಿದ್ದೆ ಎಲ್ಲ ಜಾದೂಗಾರರು ಕೆಂಪು ಪರ್ವತದ ಗುಹೆಯಲ್ಲಿ ವಾಸ ಮಾಡ್ತಾರೆ ಅಂತ. ಹೋಗುವ, ಅಲ್ಲಿಗೆ ಹೋಗೋಣ ಬನ್ನಿ. ನನಗೆ ಬಹಳ ಭಯ ಆಗ್ತಾ ಇದೆ. ಎಷ್ಟು ಭಯಾನಕ ಜಾಗ ಆಗಿದೆ ಇದು. ನೀವು ನಾನಿರ್ಬೇಕಾದ್ರೆ ಯಾಕೆ ಹೆದರ್ತಿದ್ದೀರಾ? ನಾನ್ ನಿಮ್ಮ ಜೊತೆಗಿದ್ದೇನೆ. ಅಲ್ಲಯ್ಯ, ನಿನ್ನಿಂದಾಗಿ ನಾವು ತೊಂದರೆಗೊಳಪಟ್ಟು ಇಲ್ಲಿಗೆ ಬಂದಿದ್ದು. ಗುಹೆ, ನನ್ಗನ್ಸುತ್ತೆ ಜಾದುಗಾರ ಇಲ್ಲೇ ಇದ್ದಾನೆ. ಬನ್ನಿ ಒಳಗೆ. ನಾನು ಕಾಡಿನ ರಾಜ ಆಗಿದ್ದೀನಿ. ಇಲ್ಲಿ ನನ್ನ ರಾಜನೀತಿ ನಡೀತದೆ. ಬಾ ರಾಜ, ನಾವು ಬಾರಿಸ್ತೀವಿ ನಿನ್ನ ಬಾಜ. ಬಾ. ಅಲ್ಲಯ್ಯ, ಇದು ಕಾಡು ಅಲ್ಲ, ನೀನು ರಾಜನೂ ಅಲ್ಲ. ಓಡಿ ಓಡಿ ಇಲ್ಲಿಂದ. ಬನ್ನಿ ಆ ಕಡೆ ಹೋಗೋಣ. ಅಲ್ಲಿ ನೋಡಿ, ಜಾದುಗರ್ ಬಾಬಾ. ಬಾಬಾ ಇಲ್ಲಿ. ಬಾಬಾ, ನೀನಿಲ್ಲಿ? ನಿನಗೆ ಎಷ್ಟು ಧೈರ್ಯ ಇಲ್ಲಿ ಬರ್ಲಿಕ್ಕೆ? ನಾನು ಸಿಂಹ ಮತ್ತೆ ಸಿಂಹ ಎಲ್ಲಿ ಕೂಡ ಬರ್ಬೋದು. ಈಗ ನಾನು ಎಂತಹ ಜಾಗಕ್ಕೆ ಕಳಿಸ್ತೀನಿ ಅಂದ್ರೆ ನೀನು ಎಂದೂ ಅಲ್ಲಿಂದ ಬರ್ಲಿಕ್ಕೆ ಆಗೋದಿಲ್ಲ. ಓಂ ಬುಸು ಬುಸುಕ ಜಾದು ಜಾದುಕ ದಾರು ದೌರುಕ ಬುರು ಬುರುಕ ಬರ 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 ಬುರ್ರ. ನಿಲ್ಲಿ ನಿಲ್ಲಿ ಜಾದೂಗರ್ ಬಾಬಾ, ಹಾಗೆ ಮಾಡಬೇಡಿ ಪ್ಲೀಸ್. ಬೆಳಿಗ್ಗೆ ನಾನು ಇವನ ಮಗು ಅಂತ ತಿಳಿದು ಬಿಟ್ಟು ಬಿಟ್ಟಿದ್ದೆ. ಈಗ ಇವನು ನನ್ನ ಪ್ರದೇಶದಲ್ಲಿನೇ ನನಗೆ ತೊಂದರೆ ಕೊಡ್ಲಿಕ್ಕೆ ಬಂದಿದ್ದಾನ. ಜಾದೂಗರ್ ಬಾಬಾ, ಬೆಳಗ್ಗೆ ಇವಂದೇನು ತಪ್ಪಿರ್ಲಿಲ್ಲ. ನಾನು ಇವನ ಹಾಲಿಗೆ ಮೆಣಸು ಸೇರಿಸಿದ್ದು, ಹಾಗಾಗಿ ಅವನು ಹಾಗೆಲ್ಲ ಮಾಡ್ತಾ ಇದ್ದ, ತಿಳಿತಾ? ಹಾ, ನೀವು ಪ್ಲೀಸ್ ಪ್ಲೀಸ್ ಇವನನ್ನು ವಾಪಸ್ ಬೇಕು ಮಾಡಿ. ನಾವೆಲ್ಲ ನಿಮ್ಮ ಹತ್ರ ಕ್ಷಮೆ ಕೇಳ್ತೀವಿ. ಹಾ ಸರಿ, ನಿಮ್ಮೆಲ್ಲರ ಮುಖ ನೋಡ್ಕೊಂಡು ಇವನಿಗೆ ಜಾದುವಿನಿಂದ ಮುಕ್ತಿಗೊಳಿಸ್ತೀನಿ. ಆದ್ರೆ ಇವನಿಗೆ ತಿಳಿಸ್ಬಿಡಿ, ಪ್ರತಿಯೊಬ್ಬ ಬಾಬಾನು ಡೋಂಗಿ ಇರೋದಿಲ್ಲ ಅಂತ. ಹಾ ತಿಳಿ ಹೇಳ್ತೀವಿ. ಹಾ, ಸರಿ. ಓಂ ಬುಸು ಬುಸುಕ ಜಾದು ಜಾದುಕ ದಾರು ದೌರುಕ ಬುರು ಬುರುಕ ಬರ 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 ಬುರ್ರ. ತಮ್ಮ, ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ? ಮತ್ತೆ ಈ ಡೊಂಗಿ ಸುಮ್ನಿರು. ಸುಮ್ನೆ 9 ಗಂಟೆ ಆಯ್ತು, ಇವ್ರು ಇನ್ನು ಯಾಕೆ ಬಂದಿಲ್ಲ? ಎಲ್ಲಿದ್ರಿ ನೀವೆಲ್ಲ? ಯಾವಾಗಿಂದ ನಿಮ್ಗೆಲ್ಲ ಕಾಯ್ತಾ ಇದ್ದೀನಿ. ಅದು ನಾವೆಲ್ಲ, ಅದು ಏನು ನಾವೆಲ್ಲ? ಅದು ನಾವೆಲ್ಲ ಕೆಂಪು. ಕೆಂಪು ಹಳದಿ ಹಸಿರು ಬಣ್ಣದ ಸಿಗ್ನಲ್ ಇದೆಯಲ್ಲ, ಹಾ ಅಲ್ಲೇ.
ಇವರಿಗೆಲ್ಲ ಕಲಿಸ್ತಾ ಇದ್ವಿ ಹೇಗೆ ರಸ್ತೆ ದಾಟೋದು ಅಂತ. ಹಾ ವೆರಿ ಗುಡ್ ಬನ್ನಿ, ಎಲ್ರಿಗೂ ಕಲಿಸಿದ್ಯಲ್ಲ. ಹಾ ಗುಡ್. ಬನ್ನಿ ಈಗ ಫ್ರೆಶ್ ಆಗಿ ನಾನು ಊಟ ಕೊಡ್ತೀನಿ. ತಮ್ಮ ಕೆಂಪು ಸಿಗ್ನಲ್ ಎಲ್ಲಿದೆ? ಸುಮ್ನಿರು. ಹ, ಹ.